ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ತವರು ಮನೆ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ನೀವು ನೋಡ್ತಾ ಇರೋದು ನಮ್ಮ ಅಣ್ಣನ ಮನೆ. ಸೊ ನಾವು ಮೊದಲನೇ ದಿನ ಅಂದರೆ ಮಂಗಳವಾರ ಜಾತ್ರೆಗೆ ಹೋಗಿದ್ವಲ್ಲ, ಅವತ್ತು ಜಾತ್ರೆ ಎಲ್ಲ ಕೆಂಡ ಎಲ್ಲ ಆದಮೇಲೆ ಸೊ ಮಧ್ಯಾಹ್ನ ದೇವಸ್ಥಾನದ ಹತ್ರ ಊಟ ಮಾಡಿಕೊಂಡು ಅಣ್ಣನ ಮನೆಗೆ ಬಂದ್ವಿ. ಯಾಕಂದರೆ ಪ್ರೋಗ್ರಾಮ್ ಇದೆಯಲ್ಲ ಸಂಜೆಗೆ ಬಂದು ಸಂಜೆವರೆಗೂ ಅಣ್ಣನ ಮನೆ ಟೈಮ್ ಪಾಸ್ ಮಾಡಿದ್ವಿ. ಮತ್ತು ನೈಟ್ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಅತ್ತೆ ಇದ್ದರು ಫಸ್ಟ್ ದೋಸೆ ತಿನ್ಕೊಂಡು ಹೋಗೋಣ, ಊಟ ಲೇಟ್ ಆಗುತ್ತೆ ಅಂದರು. ಬೇಡ ಅಂದರೂ ದೋಸೆ ಹಾಕ್ತಿದ್ರು. ಹಾಗಾಗಿ ಎಲ್ಲರೂ ಬಿಸಿ ಬಿಸಿಗೆ 2 ದೋಸೆ ತಿನ್ಕೊಂಡು ಜಾತ್ರೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ. ಸಂಜೆ ಹೊತ್ತಾದ್ರೂ ಬೇಗ ಬಂತ ಒಳಿಕೆ ಆಮೇಲೆ ಬರೋಣ. ಕೊಟ್ಟು ಬಂದ ಉಪ್ಪಿನಕಾಯಿ ಚೆನ್ನಾಗೈತೆ. ನಿಂಬೆಹಣ್ಣು ಅದಕ್ಕೆ ಹಾಕದೆ ಕಾಂಬಿನೇಷನ್ ನಿಂಬೆಹಣ್ಣು. ನಿಂಗೆ ಅಂತದ್ದು ಕಟ್ಟಾಗಲ್ಲ. ಎಂತ ಉಪ್ಪಿನಕಾಯಿ ಇದೆ? ಕಳುಲೆ ಅದು ಎಳೆ ಬಿದ್ರು ಈ ಟೈಮ್ ಹೊಡಿತವೆ. ಉಪ್ಪಿನಕಾಯಿ ಅದು ಹೊಡ್ತವೆ. ಆಗ ನಂಗೆ ಗಂಡ ಅಲ್ಲ ಫ್ಯಾನ್ ಕೊಡ್ಸಕ್ಕೆ ಅಂತ ಇಕ್ಕಿದ್ರು. ಅವು ಬಾಕ್ ಬಂದ್ವಲ್ಲ ಅವಾಗ ಬಿಟ್ಟವ್ರೆ ಬಗೆ ಬಗೆ ಹೋಗಕ್ ಹಿಂಗೆ ಹೋಗಿ ಅಲ್ಲಿ ದೋಸೆ ಜಾಗ ಬಿಟ್ಟವ್ರೆ. ಸೊ ದೋಸೆ ತಿಂದಿದ್ದೆಲ್ಲ ಮುಗಿಸ್ಕೊಂಡು ನೋಡಿ ಗಾಡಿ ಎತ್ಕೊಂಡು ರೆಡಿಯಾಗಿದ್ದೀವಿ. ಯಾರಿಗೆ ವೆಯ್ಟ್ ಮಾಡ್ತಿದ್ದೀವಿ ಅಂತನಾ? ಸೊ ನನ್ನ ತಮ್ಮ ಬರೋಣಿದ್ದಲ್ಲೇ ಪಕ್ಕದಲ್ಲೇ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪನ ಮನೆ ಎಲ್ಲ. ಸೊ ಅವನು ಬೈಕಲ್ಲಿ ಬಂದ. ಎಲ್ಲರೂ ಬೈಕಲ್ಲಿ ಡಬಲ್ ಹೋಗೋದು ಅಂತೇಳಿ ಅವನಿಗೋಸ್ಕರ ಕಾಯ್ತಾ ಇದ್ದೀವಿ. ಸೊ ಅವ್ನು ಬಂದಾಗ ಅವ್ನ ಗಾಡಿ ಎತ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಬನ್ನಿ ನೋಡಿ ಎಂಟ್ರಿ ಆದ್ವಿ. ಏನೇ ಹೇಳಿ ಇದು ಜಾತ್ರೆ ಅಂದಮೇಲೆ ನೈಟ್ ಚೆಂದ ಫ್ರೆಂಡ್ಸ್. ಲೈಟ್ ಅರೇಂಜ್ಮೆಂಟ್ಸ್ ಇರುತ್ತೆ. ಆ ಲೈಟಲ್ಲಿ ಜಾತ್ರೆ ನೋಡೋ ಮಜಾನೇ ಬೇರೆ. ಹಾಗಾಗಿ ನೋಡಿ ಒಂದು ಕಡೆ ತೇರು, ಒಂದು ಕಡೆ ದೇವಸ್ಥಾನ, ಏಕ ಮರಕ್ಕೆಲ್ಲ ಫುಲ್ ಲೈಟಿಂಗ್ಸು, ಜಗಮಗ ಜಾತ್ರೆ. ಹಾಗೆ ಮುಂದೆ ಶಾಪಿಂಗ್ ಕೂಡ ಇದೆ. ನೋಡಿ ಏನೇನು ತಗೋತೀವಿ ಏನೇನು ಬಿಟ್ವಿ ಅಂತ ವಿಡಿಯೋದಲ್ಲಿ ಹೋಗ್ತಾ ಹೇಳ್ತೀನಿ. ದೇವಸ್ಥಾನಕ್ಕೆ ಕ್ಯೂ ನೋಡಿ ಹೇಗೆ ನಿಂತಿದೆ, ಎಷ್ಟು ಉದ್ದ ಇದೆ. ನಾವು ಬೆಳಗ್ಗೆನೇ ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಮುಂದೆ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಜಾತ್ರೆ ಒಳಗೆ ಸುತ್ತಾಡೋಣ ಅಂತ ಗಾಡಿನ ಪಾರ್ಕ್ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಕಾಣ್ತೇನೆ ಎಷ್ಟು ಚೆನ್ನಾಗಿ ಮಾಡ್ತಾರ ನೋಡಿ. ನೋಡಿ ಕೆಂಡಾಗಿರೋದು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ನೈಋತ್ಯ ಗುಡಿ ಊರೊಳಗಡೆ ಇದೆ. ಸೊ ಅದರಿಂದ ಅಲ್ಲಿಗೆ ಹೋಗಬೇಕು. ಹಾಗೆ ಆಂಜನೇಯ ಸ್ವಾಮಿ ಗುಡಿ ಇದೆ. ಆಂಜನೇಯ ಸ್ವಾಮಿ ಗುಡಿಗೆ ಒಂದಷ್ಟು ನಮಸ್ಕಾರ ಹಾಕ್ಬಿಟ್ಟು ನೆಕ್ಸ್ಟ್ ದಿನ ಹಾಗೆ ಮುಂದಕ್ಕೆ ಹೋಗಿ ಮುದ್ದೇವ್ರ ಗುಡಿ ಹತ್ರ ಹೋಗ್ತೀವಿ. ಯಾಕಂದರೆ ಅಲ್ಲಿ ದೇವ್ರ ಉತ್ಸವಕ್ಕೆ ರೆಡಿಯಾಗಿದೆ. ಅಲ್ಲಿಂದ ಬನಶಂಕರಮ್ಮನವ್ರನ್ನ ಮತ್ತು ಮಳಸಿದ್ದೇಶ್ವರ ಸ್ವಾಮಿಯವ್ರನ್ನ ಮೆರವಣಿಗೆ ಕರ್ಕೊಂಡು ಬಂದು ಚಿಕ್ಕ ತೇರಿನ ಮೇಲೆ ಕೊಡಿಸಿ ತೇರನ್ನ ದೇವಸ್ಥಾನದವರೆಗೂ ಎಳ್ಕೊಂಡು ಬರ್ತಾರೆ. ಸೊ ಅದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಇದು ಊರೊಳಗಡೆ ಇರುವಂತಹ ಉತ್ಸವ ಮೂರ್ತಿನ ಇಡುವಂತಹ ದೇವಸ್ಥಾನ. ಇದು ವಿಶೇಷ ಅಂತ ನೋಡ್ತಾ ಇದ್ದೀರಲ್ಲ, ಇದು ಕೈಲಾಸದಲ್ಲಿ ಮಂಟಪದ ಥರ, ಅಂದರೆ ಕೈಲಾಸದಲ್ಲಿ ಶಿವಶಕ್ತಿ ಕೂತಿರೋ ಥರ ಇದೆ. ನಿಜವಾಗ್ಲೂ ಇದೊಂದು ವಿಶೇಷ ನಾವು ನೋಡಿ.
ಹಾಗೆ ನೋಡ್ತಾ ಇದ್ದೀರಾ ದಾಸೋಹ ನಡೀತಾ ಇರೋಂಥ ಜಾಗ ನೋಡಿ. ಎಷ್ಟು ಯಾವಾಗ ನಿರಂತರ 3 ದಿನ ನಿರಂತರವಾಗಿ ದಾಸೋಹ ನಡೀತಾ ಇರುತ್ತೆ. ಹಾಗೆ ಕಾಣಿಕೆ ಹುಂಡಿ ಇಟ್ಟಿದ್ದಾರೆ. ಹಾಗೆ ನೋಡಿ ಇಲ್ಲಿ ತರಕಾರಿ ಎಷ್ಟು ನೋಡಿ, ರಾಶಿ ರಾಶಿ ಇದೆ. ಪ್ರತಿಯೊಬ್ಬರು ಬಿಡುವುದರಿಂದ ಕೆಲಸ ಮಾಡ್ತಿದ್ದಾರೆ. ಅದು ಯಾರಿಗೋಸ್ಕರ? ಬರೋ ಭಕ್ತಾದಿಗಳ ಪ್ರಸಾದಕ್ಕೋಸ್ಕರ. ಬೇಕಾ? ಈ ಜಾತ್ರೆಯಲ್ಲಿ ವಿಶೇಷ ಅಂದರೆ ಈ ಗಂಡು ಕತ್ತರಿ, ಮೀನುಗಾರಿಕೆ ಇದೆಲ್ಲ ಸೇವೆಗಳು ಮಾಡ್ತಾರೆ ನೋಡಿ. ಎಲ್ಲ ಕತ್ತಿ ಇಟ್ಕೊಂಡು ಹೋಗ್ತಿದಾರಲ್ಲ, ಇವರಿಂದನೇ ಸೇವೆ ಅದೆಲ್ಲ ನಡೆಯೋದು. ಇದೆಲ್ಲ ವಿಶೇಷ. ನಾವು ಬೇರೆಲ್ಲೂ ಇದುವರೆಗೂ ನಾವು ನೋಡಿಲ್ಲ. ಹಾಗಾಗಿ ತುಂಬ ವಿಶೇಷ ಅಂತ ಅನ್ನಿಸ್ತು. ಅಂದರೆ ರಾತ್ರಿ ಎಲ್ಲ ನಾವಂತೂ ಒಂದನ್ನು ಬಿಡದೆ ಪೂರ್ತಿ ನೋಡಿದ್ದೀವಿ ಫ್ರೆಂಡ್ಸ್. ಹಾಗೆ ಬಲಿಶಾಂತಿ ಸೇವೆ ಅಂತ ಮಾಡ್ತಾರೆ. ಅದನ್ನು ಯಾರೂ ವಿಡಿಯೋ ಮಾಡೋ ಹಾಗಿಲ್ಲ, ಅದು ಒಳ್ಳೆಯದಲ್ಲ ಅಂತ. ಹಾಗಾಗಿ ಅದನ್ನು ಯಾರೂ ಕೂಡ ವಿಡಿಯೋ ಮಾಡಿಲ್ಲ. ಅದನ್ನು ನೋಡೋಕ್ಕೋಸ್ಕರನೇ ತುಂಬ ಜನ ಅಲ್ಲೇ ಚಾಪೆ ಹಾಕ್ಕೊಂಡು ಮಲ್ಕೊಂಡು ಬೆಳಗ್ಗೆವರೆಗೂ ಕಾದು ಅದನ್ನು ನೋಡ್ಕೊಂಡು ಹೋದರು. ಸೊ ಲಾಸ್ಟಲ್ಲಿ ನೋಡಿ, ಹಾಗೆ ನಿಮಗೂ ಎಷ್ಟಾಗುತ್ತೋ ಅಷ್ಟು ತೋರಿಸಿದ್ದೀನಿ. ವಿಡಿಯೋನ ಪೂರ್ತಿ ನೋಡಿ. ದೇವಸ್ಥಾನ ಸುತ್ತ ನೋಡ್ತಾ ಇದ್ದೀರಾ ಎಷ್ಟು ಜನ ಏನು ಕೂತಿದ್ದಾರೆ ಅಂದರೆ, ನಾನು ನಿಮ್ಗೆ ಹೇಳಿದಾಗೆ ಬಲಿಶಾಂತಿ ಸೇವೆ ಅಂತ ಆಗುತ್ತೆ. 5 ಜನ ಇರ್ತಾರೆ. ಊರು ಸುತ್ತ
ಅಂದರೆ ಊರಿನ ಕಾವಲಿಗೋಸ್ಕರ ಬಲಿ ಹಾಕೊಂಡು ಬರೋದು ಅಂತ. ಸೊ ಒಬ್ಬರು ಗಂಟೆ ತೊಗೊಂಡು ಹೋಗ್ತಾರೆ, ಒಬ್ಬರು ಕತ್ತಿ, ಒಬ್ಬರು ಪತ್ತಿ ಹಿಡಿತಾರೆ, ಒಬ್ಬರು ಮಡಕೆ ಹೊತ್ಕೋತಾರೆ, ಒಬ್ಬರು ಅದರ ಅನ್ನನ ತೆಗೆದಾಗ ಈ ಥರ ಕತೆ ಇದೆ. ಅದನ್ನು ಹೇಳಿದ್ರೆ ಕ್ಲೀನಾಗಿ ಹೇಳ್ತಾರೆ. ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅದು ದೇವಸ್ಥಾನದಿಂದ ಇರೋ ಕೆರೆಯಲ್ಲಿ ಅವರು ಮುಳುಗಿ ಅಲ್ಲಿಂದ ದೇವಸ್ಥಾನದೊಳಗೆ ಬಂದು ಅಲ್ಲಿ ಎಲ್ಲ ಒಂದೊಂದನ್ನೇ ಎತ್ಕೊಂಡು ಅವರು ಹೋಗ್ತಾರೆ. ಹೋದವರು ಮತ್ತೆ ಅವ್ರು ಬೆಳೆದು ಬೆಳಗಿನ ಜಾವ ಬೆಳಕು ಕರಿಯೋದ್ರೊಳಗೆ 5 ಜನನೂ ಬರ್ತಾರೆ ಫ್ರೆಂಡ್. ಆದರೆ ಯಾರು ಜೊತೆಲಿ ಬರಲ್ಲ. ಹೋಗುವಾಗ ಎಲ್ಲ ಜೊತೆಲಿ ಹೋದವರು ಬರುವಾಗ ಒಬ್ಬೊಬ್ಬರಾಗಿ ಬರ್ತಾರೆ. ಅದನ್ನ ನೋಡೋದಕ್ಕೋಸ್ಕರನೇ ಇಲ್ಲೆಲ್ಲ ಜನ ಇಷ್ಟು ಕಾತರದಿಂದ ಕಾಯ್ತಾ ಇರೋದು. ಹಾಗೆ ನಾವು ಕೂಡ ಅವ್ರ ಥರನೇ ಅಲ್ಲೇ ಇದ್ದು ಕಾಯ್ತಾ ಇದ್ವಿ. ಹಾಗೆ ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ. ಗುರುವಾರದ್ದು ರಥೋತ್ಸವ ಇದೆ, ಅದರದ ವಿಡಿಯೋ ನೋಡಿ. ಅವತ್ತು ಚಿಕ್ಕ ತೇರಲ್ಲಿ ಸ್ವಾಮಿ ಮತ್ತು ಅಮ್ಮನ್ನ ಕೂರಿಸ್ಕೊಂಡು ನಡ್ಕೊಂಬಂದಿದ್ದಾರ, ಅದು ಹಾಗೆ ಇದೆ. ಅಮ್ಮನವ್ರನ್ನ ಇಳಿಸಿದ್ದಾರೆ, ಸ್ವಾಮಿಯವರೆಲ್ಲ ಇದ್ದಾರೆ. ಅದಾದ್ಮೇಲೆ ನೋಡಿ ದೊಡ್ಡ ತೇರಿಗೆ ಅಲಂಕಾರ ನಡೀತಾ ಇದೆ. ಆ್ಯಕ್ಚುಲಿ 12:15 ತೇರು ಇಳಿಯೋದು. ಬಟ್ ಇಲ್ಲೊಂದು ಪ್ರಾಬ್ಲಮ್ ಆಯಿತು. ಸೊ ನಾನು ನಿಮಗೆ ರಥೋತ್ಸವ ಉಯ್ಯಾರ ಎಲ್ಲ ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನನ್ನ ಬ್ಯಾಡ್ ಲಕ್, ನನಗೊಂದು ಎಮರ್ಜೆನ್ಸಿ ಇತ್ತು. ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ಇಲ್ಲಿಂದ ಹೊರಡಬೇಕಾಯಿತು. ಸೊ ನಮ್ಮ ಅತ್ತೆಯರಿದ್ದರು, ಅವ್ರನ್ನ ಅಲ್ಲೇ ಬಿಟ್ಬಿಟ್ಟು ದೇವರೆಲ್ಲ ನೋಡೋದಕ್ಕೆ ನಾವು ಅಲ್ಲಿಂದ ಹೊರಟ್ವಿ. ನಾವು ಹೋಗಿ ಮತ್ತೆ ವಾಪಸ್ ಬರೋದ್ರೊಳಗೆ ರಥೋತ್ಸವ ಉಯ್ಯಾರ ಎಲ್ಲ ಮುಗಿದೋಗಿತ್ತು ಫ್ರೆಂಡ್ಸ್. ಅದು ದೇವ್ರನ್ನ ಗುರುತಿಸೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನಮಗೆ ನೋಡೋ ಭಾಗ್ಯ ಸಿಕ್ತು. ಸೊ ವಿಶೇಷ ಅಂದರೆ ದೇವ್ರನ್ನ ಅದು ಪಲ್ಲಕ್ಕಿಂದ ಕೆಳಗಿಳಿಸ್ಕೊಂಡು ಇಬ್ಬರು ಆ ಕಡೆ ಈ ಕಡೆ ಇಟ್ಕೊಂಡು ಉಯ್ಯಾಲೆ ಆಡಿಸ್ತಾ ದೇವಸ್ಥಾನ ಸುತ್ತ ಒಂದು ಸುತ್ತು ಬಂದು ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಪ್ರದಕ್ಷಿಣೆ ಹಾಕುವಾಗ ಸೊ ಅಲ್ಲಿ ಗಂಡು ಕತ್ತರಿ ಮತ್ತು ವೀರ್ಗಾರಿಕೆ ಅಂತ ಹೇಳಿದ್ನಲ್ಲ ಆ ಥರ. ಸೊ ಅದನ್ನು ಮಾಡ್ತಾ ದೇವ್ರನ್ನ ಒಂದು ಸುತ್ತಿ ಪ್ರದಕ್ಷಿಣೆ ಹಾಕಿಸ್ತಾರೆ. ಹಾಗೆ ದೇವ್ರ ಮೇಲೆ ವಿಳೆದೆಲೆಯನ್ನು ಕೂಡ ಹಾಕ್ತಾಯಿದ್ರು. ಸೊ ಇದು ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ನೋಡಿ ಕೊನೆಯದಾಗಿ ವಿಡಿಯೋನ ಕ್ಲೀನಾಗಿ ನೋಡ್ಕೊಳ್ಳಿ. ತುಂಬ ಖುಷಿ ಆಯಿತು ನಿಮಗೆಲ್ರಿಗೂ ನಾನು ಜಾತ್ರೆನ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಖುಷಿಪಟ್ಟರೆ ನಾವು ಖುಷಿಪಟ್ಟ ಹಾಗೆ. ಸೊ ಜಾತ್ರೆ ನೋಡಿ ಏನು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಕೊನೆಯದಾಗಿ ನಾವು ಎಲ್ರಿಗೂ ಥ್ಯಾಂಕ್ಸ್ ಹೇಳೋಂಥ ಸಮಯ. ಜಾತ್ರೆ ಇಷ್ಟು ಚೆನ್ನಾಗಿ ಆಗೋದಕ್ಕೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಣ. ಇಂಡಿಸ್ಕೆರೆ ಮತ್ತು ಚಿಕ್ಕನಹಳ್ಳಿ ದೇವಾಂಗ ಸಂಘದವರು ಈ ಸೇವೆನೆಲ್ಲ ಮಾಡಿದ್ದಾರೆ, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಣ. ಹಾಗೆ ಎಲ್ರಿಗೂ ಜಾತ್ರೆ ತೋರಿಸಿದಂಥ ಖುಷಿ ನಮಗೂ ಇದೆ. ಹಾಗಂತ ಹೇಳ್ತಾ ವಿಡಿಯೋನ ಮುಗಿಸೋವಂಥ ಟೈಮ್ ಬಂತು ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.